ಆತ್ಮೀಯ ವೀಕ್ಷಕರೇ, ಜೀವನದ ಕೆಲವು ವಿಚಾರಗಳನ್ನು, ಮಾತುಗಳನ್ನು, ವಾಸ್ತವಿಕ ರಿಯಾಲಿಟಿ ಕೆಲವು ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಜೀವನದಲ್ಲಿ ನೀನು ಏನು ಸಾಧನೆ ಮಾಡಿದ್ದೀಯಾ ಎಂದು ಕೇಳಿದರೆ ಕೋಟಿ ಕೋಟಿ ರೂಪಾಯಿ ಸಂಪಾದಿಸಿದ್ದೀನಿ ಎಂದು ಹೇಳುವುದಕ್ಕಿಂತ ತಂದೆ ತಾಯಿಯವರ ಕಣ್ಣಲ್ಲಿ ಕಣ್ಣೀರು ಬರದೇ ಇರೋ ಹಾಗೆ ನೋಡಿಕೊಂಡಿದ್ದೇನೆ ಎಂದು ಹೇಳುವವನೇ ನಿಜವಾದ ಶ್ರೀಮಂತ. ದೀಪ ಆರಿತೆಂದು ಹಣತೆ ಪಡೆಯಬೇಡ, ಹೂವು ಬಾಡಿತೆಂದು ಗಿಡ ಕೇಳಬೇಡ. ಏಕೆಂದರೆ ದೀಪ ಮತ್ತು ಹೂವು ಪ್ರಕೃತಿಯ ಕೈಗೊಂಬೆಯಾಗಿರುತ್ತದೆ. ಹಾಗೆ ನಿಮ್ಮವರು ತಪ್ಪು ಮಾಡಿದಾಗ ಅವರನ್ನು ಕ್ಷಮಿಸಿಬಿಡಿ, ಏಕೆಂದರೆ ಅವರು ಕೂಡ ಪರಿಸ್ಥಿತಿಯ ಕೈಗೊಂಬೆಯಾಗಿರ್ಬೋದು. ನಮ್ಮ ಜೀವನದಲ್ಲಿ ನಾವು ಒಬ್ಬರಿಗೆ ಇಷ್ಟ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಅವರ ಮೇಲೆ ತೋರಿಸುವ ಪ್ರೀತಿ ಕೂಡ ಅವರಿಗೆ ಒಂದು ದೊಡ್ಡ ತಲೆನೋವು ಥರ ಅನಿಸುತ್ತದೆ. ಜೀವನದ ಬೆಲೆ ಹೇಗೆಂದರೆ, ಸುಡುವ ಹೊಟ್ಟೆಗೆ ಕಷ್ಟದ ಬೆಲೆ ಒಂಟಿತನದಲ್ಲಿ ಗೊತ್ತಾಗುತ್ತದೆ. ಸಂಬಂಧಗಳ ಬೆಲೆ ಅವಕಾಶ ಕೈ ತಪ್ಪಿದಾಗ ಗೊತ್ತಾಗುತ್ತದೆ. ಸಮಯದ ಬೆಲೆ ಕೈಯಲ್ಲಿ ಬಿಡಿಕಾಸು ಇಲ್ಲದಾಗ, ಇವೆಲ್ಲವೂ ಮನುಷ್ಯನ ಬೆಲೆ ಗೊತ್ತಾಗೋದು. ಯಾರು ಯಾರನ್ನು ಯಾರಿಂದ ಯಾವಾಗ ಎಲ್ಲಿ ಹೇಗೆ ಬೇಕಾದರೂ ದೂರ ಮಾಡಬಹುದು. ಆದರೆ ಮನಸ್ಸಿನಿಂದ, ನೆನಪಿನಿಂದ, ಹೃದಯದಿಂದ ದೂರ ಮಾಡೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನ ಬದುಕಿನಲ್ಲಿ ನಿನಗಾದ ನೋವನ್ನು ಮರೆತು ಬಿಡು, ಆದರೆ ನೋವಿನಿಂದ ಕಲಿತ ಪಾಠವನ್ನು ಎಂದಿಗೂ ಮರೆಯಬೇಡ. ಕರೆಯಲಿಲ್ಲ ಅಂದರೆ ಹೋಗಬೇಡಿ, ಹೇಳಲಿಲ್ಲ ಅಂದರೆ ಕೇಳಬೇಡಿ, ತಡವಾಗಿ ಕರೆದರೆ ಬರಲ್ಲ ಅಂತ ಹೇಳಬೇಡಿ. ನಿಮ್ಮ ಬೆಲೆ ಅವರಿಗೆ ಗೊತ್ತಿಲ್ಲ. ಆ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಇದಕ್ಕೆ ಜೀವನದ ಬೆಲೆ ಇರೋದು. ನಮ್ಮ ಜೀವನದಲ್ಲಿ ಹಣವಿದ್ದರೆ ಅಪರಿಚಿತರು ಕೂಡ ಸಂಬಂಧಿಕರು, ಮತ್ತು ಹಣವಿಲ್ಲದಿದ್ದರೆ ಸಂಬಂಧಿಕರು ಕೂಡ ಅಪರಿಚಿತರು. ಹೇಗಿದೆ ದುನಿಯಾ? ಇಲ್ಲಿ ಹೇಗೆ ನಾಣ್ಯಕ್ಕೆ ಎರಡು ಮುಖವೋ ಹಾಗೆಯೇ ಮನುಷ್ಯರಿಗೂ ಕೂಡ ಎರಡು ಮುಖ. ಅದು ಹೊರಗೊಂದು ಮತ್ತು ಒಳಗೊಂದು. ಹೇಗೆಂದರೆ, ಅವರು ತಮ್ಮ ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸುತ್ತಾರೆ. ಇದುವೇ ವಾಸ್ತವ ಸತ್ಯ. ಇಲ್ಲಿ ಪ್ರತಿಯೊಬ್ಬರನ್ನು ಸಂತೋಷದಿಂದ ಇಟ್ಟುಕೊಳ್ಳುವ ಪ್ರಯತ್ನ. ಜೀವಂತ ಕಪ್ಪೆಗಳನ್ನು ಒಂದು ತಕ್ಕಡಿಯಲ್ಲಿ ಕೂರಿಸಿದಂತೆ ಸರಿ. ಒಂದನ್ನು ಕೂರಿಸುವ ಹೊತ್ತಿಗೆ ಇನ್ನೊಂದು ಜಿಗಿದು ಹೋಗುತ್ತದೆ. ವಟವಟನೆ ಮಾತನಾಡುವವರ ಮನಸ್ಸು ತೆರೆದಿಟ್ಟ ಪುಸ್ತಕವಿದ್ದಂತೆ. ಅಲ್ಲಿ ಏನನ್ನೂ ಮುಚ್ಚಿಡಲು ಸಾಧ್ಯವಿಲ್ಲ. ಆಡುವ ಮಾತಿನಲ್ಲೇ ಹೃದಯದ ಭಾರವನ್ನು ಕಡಿಮೆ ಮಾಡಿಕೊಳ್ಳುವ ಮನಸ್ಥಿತಿ ಉಳ್ಳವರು. ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ನೊಂದುಕೊಳ್ಳಬೇಡಿ, ಏಕೆಂದರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಇಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಗೆಲುವು ಸಿಗದೇ ಇರಬಹುದು, ಆದರೆ ಅನುಭವ ಅಂತೂ ಖಂಡಿತವಾಗಿ ಸಿಗುತ್ತದೆ. ಜೀವನದಲ್ಲಿ ಪ್ರೀತಿ ಮತ್ತು ನಂಬಿಕೆ ಯಾವತ್ತೂ ಕಳೆದುಕೊಳ್ಳಬೇಡಿ, ಏಕೆಂದರೆ ಪ್ರೀತಿ ಎಲ್ಲರ ಮೇಲೂ ಹುಟ್ಟುವುದಿಲ್ಲ, ನಂಬಿಕೆ ಎಲ್ಲರ ಮೇಲೂ ಇರುವುದಿಲ್ಲ. ಪ್ರತಿಯೊಬ್ಬನ ಬೆಳವಣಿಗೆ ಅವನು ಮಾಡುವ ಕೆಲಸ
ಗುಣ, ನಡತೆ, ವರ್ತನೆ ಹಾಗೂ ಯೋಚಿಸುವ ರೀತಿಯ ಮೇಲೆ ಅವಲಂಬಿಸಿರುತ್ತದೆ. ನಕಾರಾತ್ಮಕ ಆಲೋಚನೆಗಳು ಮನುಷ್ಯನ ಅಭಿವೃದ್ಧಿಯನ್ನು ತಡೆಯುತ್ತದೆ. ಒಬ್ಬ ವ್ಯಕ್ತಿಯ ವಿಚಾರಗಳಲ್ಲಿ ನಕಾರಾತ್ಮಕ ಯೋಚನೆಗಳೇ ಹೆಚ್ಚಾದರೆ ಅವನ ಹತ್ತಿರ ಸ್ನೇಹಿತರು, ಗೆಳೆಯರು ಯಾರೂ ನಿಲ್ಲುವುದಿಲ್ಲ. ನಮ್ಮ ಬದುಕಿನಲ್ಲಿ, ಜೀವನದಲ್ಲಿ ಯಶಸ್ಸು ಸಿಗಬೇಕಾದರೆ ನಿಮ್ಮ ವಿಚಾರಗಳಲ್ಲಿ ಬದಲಾವಣೆ ತರಬೇಕು. ಸಕಾರಾತ್ಮಕವಾಗಿ ಯೋಚಿಸುವುದನ್ನು ರೂಢಿಸಿಕೊಳ್ಳಬೇಕು. ಅನಗತ್ಯ ಯೋಚಿಸುವುದನ್ನು ನಿಲ್ಲಿಸಬೇಕು. ನಮ್ಮ ಬದುಕಿನಲ್ಲಿ 3 ಹೊತ್ತು ಊಟ ಇಲ್ಲದ ಅಂದರೆ ಜೀವನ ನಡೆಯುತ್ತದೆ. ಕೋಟಿ ಕೋಟಿ ಆಸ್ತಿ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ. ಇರುವುದಕ್ಕೆ ಬಂಗಲೆ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ. ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೆ ಜೀವನ ನಡೆಯುವುದಿಲ್ಲ. ಅರ್ಥವಾದರೂ ಆಗದಿದ್ದರೂ, ಇಷ್ಟವಿದ್ದರೂ ಇಲ್ಲದಿದ್ದರೂ, ಇನ್ನೊಬ್ಬರ ಬಾಳ ಪುಸ್ತಕದಲ್ಲಿ ನೀನೊಂದು ಅಧ್ಯಾಯ ಅಷ್ಟೇ. ನಿನ್ನ ಅವಶ್ಯಕತೆ ಮುಗಿದ ಮೇಲೆ ಪುಟವನ್ನು ತಿರುಗಿಸಿಯೇ ಬಿಡ್ತಾರೆ. ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಒಂದು ಪಾಠವಂತೂ ಕಲಿಸುತ್ತದೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ದರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗಿರುತ್ತಾರೆ. ಸಮಯ ಮುಖವಾಡಗಳನ್ನು ಕಳಿಸೋದಂತೂ ಸತ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲೈಕ್ ಇಟ್, ಶೇರ್ ಇಟ್ ಆ್ಯಂಡ್ ಸಬ್ಸ್ಕ್ರೈಬ್ ಇಟ್. ನನ್ನ ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.